60 ವರ್ಷದಿಂದ ಅಡುಗೆ ಮಾಡಿರೋ ಒಂದು ಕಿಚನ್ ಇದು. ನೀವೆಲ್ಲ ನೋಡ್ಬೋದು ಈ ಹೊಗೆ ಬಂದು ಎಲ್ಲ ಎಷ್ಟು ಬ್ಲ್ಯಾಕ್ ಆಗಿದೆ. ಸೊ ನಾಳೆ ನಾವು ಇರ್ತೀವೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಇರೋ ಟೈಮಲ್ಲಿ ಒಳ್ಳೆ ಊಟ ಮಾಡಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಆಗಿರಿ. ಚೆನ್ನಾಗಿದ್ಯಾ? ಹೆಂಗಿದೆ ಗಣಿಕಾ? ನೋಡಿ ಇವರೆಲ್ಲ ತಿಂದ್ಬಿಟ್ಟು ಎಂಜಾಯ್ ಮಾಡೋದು ನಮ್ಗೆ ಅದೇ ಖುಷಿ. ಮಾಡ್ರೋ, ಸಾಲ್ತಾ ಇಲ್ಲ ಬೆಂಕಿ. ಗಣಿಕಾ ಫಾಸ್ಟ್ ಆಗಿ ಬರ್ಬೇಕು. ಈ ಕಡೆ ಬಾಯ್ಲಿ, ಇಲ್ಲಿ ಬಾಯ್ಲಿ. ವೈಫ್ಗೆ ಹೇಳಿದ್ದೆ ನೀರು ತೆಗಿ ಅಂತ, ಸರಿಗೆ ತೆಗ್ದಿಲ್ಲ ಅವಳು. ನೀರನ್ನೆಲ್ಲ ಫುಲ್ ಕಂಪ್ಲೀಟ್ ಆಗಿ ತೆಗಿಬೇಕು. ಇಲ್ಲೇ ಮುಂದೆನೆ ನಿಂತಿದ್ದಾರೆ, ಮಕ ಎಲ್ಲ ಹಿಂಗೆ ಮಾಡ್ಕೊಂತವಳೆ. ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ, ಬಟ್ ದಟ್ಸ್ ಅ ಫ್ಯಾಕ್ಟ್. ಓ ರೆಡಿ ಆಗ್ಬಿಟ್ಯಾ? ರೆಡಿನಾ? ಸ್ಟಾರ್ಟ್ ಮಾಡೋಣ? ಓಕೆ ಓಕೆ. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಮ್ಯೂಟೆಂಟ್ ರಘು ಆ್ಯಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ನಾನು ಸಕಲೇಶ್ಪುರಿಗೆ ಬಂದಿದ್ದೀನಿ, ನಮ್ಮ ವೈಫ್ ಮನೆ. ಕಿಚನ್ ನೋಡ್ಬೋದು, ಒಂದು 60 ವರ್ಷ ಹಳೆ ಕಿಚನ್ ಇದು. ಆ್ಯಂಡ್ ಯಾವಾಗೂ ಇಲ್ಲಿ ಅಡುಗೆ ಮಾಡಬೇಕು ಅಂತ ಅನ್ಕೊತಾನೆ ಇದ್ದೆ. ಮದುವೆ ಆದಮೇಲೆ ಒಂದು 13 ವರ್ಷ ಆಗಿದೆ ಮದುವೆ ಆಗಿ. ಅನ್ಕೊತಾನೆ ಇದ್ದೆ, ಬಟ್ ಯಾವತ್ತೂ ಚಾನ್ಸ್ ಸಿಕ್ಕಿರಲಿಲ್ಲ. ಇವತ್ತು ಒಂದು ಫುಲ್ ಫ್ಲೆಡ್ಜ್ ಆಗಿ ನಿಮ್ಗೊಂದು ಅಡುಗೆ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಬಂದಾಗೆಲ್ಲ ನಮ್ಮ ಮದರಿಂದ ನಾಟಿ ಕೋಳಿ ಕರಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೆನ್ನೆ ಕುತ್ಕೊಂಡು ಅವ್ರ ಜೊತೆ ಡಿಸ್ಕಸ್ ಮಾಡಿದೆ ಹೆಂಗೆ ಕರಿ ಮಾಡೋದು ಅಂತ. ಸೊ ನನಗೆ ಹೇಳ್ಕೊಟ್ಟಿದ್ದಾರೆ. ಇವತ್ತು ಬನ್ನಿ ಒಂದು ಒಳ್ಳೆ ಚಿಕನ್ ಕರಿ ಮಾಡಿ ತೋರಿಸ್ತೀನಿ. ಯಾಕೆಂದರೆ ಈ ನಾಟಿ ಕೋಳಿಯಲ್ಲಿ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನಾನು ಬ್ಯಾಂಗ್ಳೂರಲ್ಲಿರುವಾಗ ಆ ಚಿಕನ್ನ ತಿನ್ನೋದೇ ಇಲ್ಲ, ಯಾಕಂದರೆ ಒಂದು ಸ್ವಲ್ಪನೂ ಟೇಸ್ಟ್ ಇರಲ್ಲ. ಬಟ್ ಹಳ್ಳಿಯಲ್ಲಿ ಬೆಳೆದಿರೋ ಚಿಕನ್ ಇದೆಯಲ್ಲ, ಸಾಕಾದಾಗಿ ಬೆಳೆದಿರುತ್ತೆ. ಈ ಕಾಳುಗಳು, ಆಮೇಲೆ ಗೆಣಸು, ಅದು ಇದು ಇನ್ಸೆಕ್ಟ್ಸು ಅದೆಲ್ಲ ತಿನ್ಕೊಂಡು ಒಳ್ಳೆ ಕ್ವಾಲಿಟಿ ಚಿಕನ್ ಇರುತ್ತೆ. ಆ್ಯಂಡ್ ತುಂಬ ಒಳ್ಳೆಯದು ಕೂಡ, ಪ್ರೋಟೀನ್, ಹೈ ಪ್ರೋಟೀನ್. ಬಟ್ ಏನು ಅಂದರೆ ಚೆನ್ನಾಗಿ ಬೇಯಿಸಬೇಕು. ಅದೇ ನಾವು ಸಿಟಿಯಲ್ಲಿ ತೊಗೊಳ್ಳೋ ಚಿಕನ್ ಆದರೆ ಫುಲ್ ಬಾಯ್ಲರ್ ಚಿಕನ್ನು, ಒಂದು 15 ನಿಮಿಷ ಬೇಯಿಸಿದ್ರೆ ಒಳ್ಳೆ ಪಾಯಸ ಥರ ಆಗ್ಬಿಡುತ್ತೆ. ಆ್ಯಂಡ್ ಇವತ್ತು ನನ್ನ ಕಿಚನಲ್ಲಿ ಹೆಲ್ಪ್ ಮಾಡೋಕ್ಕೆ 2 ಗೆಸ್ಟ್ ಬರ್ತಾ ಇದ್ದಾರೆ. ಬಾರಪ್ಪ, ಗಣಿಕಾ ಮತ್ತೆ ರೋನಿತ್. ಇಲ್ವಾ? ಇದು ನೀವು ಆಲ್ರೆಡಿ ಮೀಟ್ ಮಾಡಿದ್ದೀರಾ, ರೋನಿತ್ ನನ್ನ ಮಗ. ಓಕೆ. ಆ್ಯಂಡ್ ಇನ್ನೊಬ್ಳು ಗೆಸ್ಟ್ ಇದ್ದಾರೆ, ಅವ್ರ ಹೆಸರು ಗಣಿಕಾ ಅಂತ. ಗಣಿಕಾ, ಎಲ್ಲರಿಗೂ ಹೇಳು. ಹೇಳು, ಏನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳು. ಸ್ವಲ್ಪ ಮಾತಾಡಲ್ಲ, ನಾಚಿಕೆ ಜಾಸ್ತಿ. ಇವನು ನಾಚಿಕೆನೆ, ಬಟ್ ಇವಾಗ ಸ್ವಲ್ಪ ಕ್ಯಾಮ್ರಾ ಮುಂದೆ ಬಂದು ಇವಾಗ ಸ್ವಲ್ಪ ಓಕೆ, ಸ್ವಲ್ಪ ಜಾಸ್ತಿ ಸ್ಟೈಲ್ ಹೊಡಿತಾನೆ. ಬಟ್ ಇಟ್ಸ್ ಓಕೆ. ಆಯ್ನಾ, ಅಡುಗೆ ಮಾಡೋಣ? ಮಾಡೋಣ. ವೆರಿ ಗುಡ್. ಲೆಟ್ಸ್ ಸ್ಟಾರ್ಟ್ ಗೈಸ್. ನಾಟಿ ಕೋಳಿ ಕರಿ ಆ್ಯಂಡ್ ಇದು ಕಂಪ್ಲೀಟ್ ಸಕಲೇಶ್ಪುರ್ ಸ್ಟೈಲ್. ಬನ್ನಿ. ಮೊದಲನೇದಾಗಿ ಏನು ಹೇಳೋ, ಮೇನ್ ಇಂಗ್ರೀಡಿಯೆಂಟ್ ಚಿಕನ್. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಮಟನ್ ಪೀಸ್ ಥರ ಇದೆ. ಆ್ಯಂಡ್ ಸಖತ್ ಗಟ್ಟಿ ಇರುತ್ತೆ, ಚೆನ್ನಾಗಿ ಬೇಯಿಸ್ಬೇಕು. ಬೆಳಗ್ಗೆನೆ ಹೋಗಿ ಒಂದು ಒಳ್ಳೆ ಚಿಕನ್ನ ಸೆಲೆಕ್ಟ್ ಮಾಡಿ ತಗೊಂಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ತೋರ್ಸ ಗಣಿಕಾ, ಹೆಂಗಿದೆ ಚಿಕನ್ನು? ಸಾಕಾಗಿದೆಯಲ್ಲ? ಓಕೆ, ಚಿಕನ್ ಎಲ್ಲ ಆಯಿತು. ಚಿಕನ್ ಇಂದ ಇಟ್ಬಿಡೋದು ನೀನು. ಸೊ ಇನ್ನೇನು ಮೇನ್ ಬೇಕಾಗಿರೋ ಮಸಾಲೆಗಳನ್ನ ಆಲ್ರೆಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. DOP ಬಾಯಲ್ಲಿ, ನನ್ನ ವೈಫೇ ಕ್ಯಾಮ್ರಾಮನ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು, ಈ ಕಡೆ ಬಂದು ಇಬ್ಬರು. ಸೊ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 1.5 kg ಚಿಕನ್ನು, ಅದಕ್ಕೆ 2 ಟೊಮೆಟೊ ಈ ಥರ ಒಂದು ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎತ್ಬಿಡೋಣ. ಅದಾದಮೇಲೆ ಆನಿಯನ್ನು, 2 ಆನಿಯನ್ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಪೀಸು ಜಿಂಜರ್, ನೋಡಿ ಈ ಥರ ಒಂದು ಜಿಂಜರ್ ಹೋಳು ಇಟ್ಕೊಂಡಿದ್ದೀನಿ. ಆಮೇಲೆ ಗಾರ್ಲಿಕ್, ಬೆಳ್ಳುಳ್ಳಿ, ಒಂದು 15 ಬೆಳ್ಳುಳ್ಳಿ, 2 ಸ್ಪೂನು ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಬೀಜ ಪೌಡರ್, ಆಮೇಲೆ 2 ಸ್ಪೂನು ಖಾರದ ಪುಡಿ, 1 ಸ್ಪೂನು ಜೀರಾ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಕಾರ್ನ್, ಅಂದರೆ ಏನಂತಾರೆ ಅದಕ್ಕೆ? ಕಪ್ಪು ಮೆಣಸು. ಕಪ್ಪು ಮೆಣಸು. ಈ ಥರ ತಗೊಳ್ಳಿ. ನೀವು ಮಸಾಲ ನೋಡ್ಬೋದು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಟರ್ಮರಿಕ್ ಪೌಡರ್ ಇದೊಂದು 1 ಸ್ಪೂನ್ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಮಸಾಲ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಇದೆ. ಮಸಾಲೆ ಎಲ್ಲ ತೋರಿಸ್ದೆ. ಇದ್ರ ಜೊತೆ ನಾನು ಏನು ಮಾಡಿದ್ದೀನಿ, ಒಂದು ಅರ್ಧ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ನೋಡಿ. ಸೊ ಇದೆಲ್ಲ ರೆಡಿ ಇದೆ, ಬನ್ನಿ ಸ್ಟಾರ್ಟ್ ಮಾಡೋಣ.
ಈ ತರ ಒಂದು ದೊಡ್ಡ ಅಲ್ಯೂಮಿನಿಯಂ ಪಾತ್ರೆ ತಗೊಂಡಿದ್ದೀನಿ. ಅಂಡ್ ನೋಡಿ, ಬೆಂಕಿಯಲ್ಲಿ ಅಡುಗೆ ಮಾಡೋದೇ ಒಂದು ಎಕ್ಸೈಟ್ಮೆಂಟು. ಅಂಡ್ ಈ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿ, 60 ವರ್ಷದ ಮನೆ ಇದು. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಕಪ್ಪಾಗಿ ಹೋಗಿದೆ, ಹೊಗೆ ಬಂದು ಬಂದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಎಲ್ಲ ವುಡನ್ ಇದ್ರಲ್ಲಿ ಕಟ್ಟಿದ್ದಾರೆ. ಅಂಡ್ ಎಂತ ಮಳೆ ಬರುತ್ತೆ ಸಕಲೇಶ್ಪುರಲ್ಲಿ, ಅಂತ ಮಳೆಯಲ್ಲಿ ಕೂಡ ಈ ಮನೆ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಕ್ವಾಲಿಟಿ ಇತ್ತು ಅಂತ. 60 ವರ್ಷ ಮುಂಚೆ ಕಟ್ಟಿರೋ ಮನೆ ಇದು. ಓಕೆ, ಈ ತರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಒಂದು 2 ಸ್ಪೂನು ಆಯಿಲ್ ಹಾಕೊಂತೀನಿ. ಬಾಣ್ಲಿ ಇಟ್ಟಿದ್ದೆ, ಆಯಿಲ್ ಕೂಡ ಹಾಕಿದ್ದೀನಿ, ಬಿಸಿ ಆಗಿದೆ, ಎಲ್ಲ ರೆಡಿ ಆಗಿದೆ. ಸೊ ಇವಾಗ ನಾವು ಒಗ್ಗರಣೆಗೆ ಒಂದು ಸ್ವಲ್ಪ ಆನಿಯನ್ನು, ಟೊಮೆಟೊ ಹಾಕಿ ಇನ್ನು ಮಿಕ್ಕಿದ ಮಸಾಲ ಎಲ್ಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬಿಡೋಣ. ಸೊ ಮೊದಲೇನು ಮಾಡೋಣ, ಸ್ವಲ್ಪ ಆನಿಯನ್ ಮತ್ತು ಟೊಮೆಟೊನ ಹಾಕೊತೀನಿ. ಇಲ್ಲಿ ಅಥವಾ ಆನಿಯನ್ 2 ಆನಿಯನ್ ಕಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲೊಂದು 3-4 ಪೀಸ್ ಮಾತ್ರ ಈ ಥರ ಹಾಕ್ಕೊಳ್ಳಿ. ರೋನಿತ್ ಸ್ವಲ್ಪ ಬೆಂಕಿ ಜಾಸ್ತಿ ಮಾಡು. ನೋಡಿ, ಈ ಥರ ಹಾಕ್ಕೊಳ್ಳಿ. ಇದಾದಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂತೀನಿ. ಇದಕ್ಕೆ ಒಂದು 4-5 ಟೊಮೆಟೊ ಹಾಕ್ಕೊಳ್ಳಿ ಹಿಂಗೆ. ರೋನಿತ್, ಬೆಂಕಿ ಹಾಕ್ದ್ಯಾ? ಓಕೆ. ಸೊ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದನ್ನ ಒಂಚೂರು ಫ್ರೈ ಮಾಡ್ಕೊಳ್ಳಿ, ಆ ಟೊಮೆಟೊ ಮತ್ತು ಆನಿಯನ್ನ. ಓಕೆ. ಗಣಿಕಾ, ಯಾವ ಸ್ಕೂಲಮ್ಮ ನೀನು? ಒಲಂಪಸ್ ಸ್ಕೂಲಾ? ನಿನ್ಗೆ ಇಷ್ಟನಾ ಇದು ನಾಟಿ ಕೋಳಿ? ನೋಡೋಣ ಎಷ್ಟು ಪೀಸ್ ತಿಂತೇವೆ, ಕರೆಕ್ಟಾಗಿ ಹೇಳ್ಬೇಕು ರಘು ಅಣ್ಣ ಹೆಂಗ್ ಮಾಡಿದ್ದಾರೆ ಅಂತ, ಆಯ್ತಾ? ಟೇಸ್ಟ್ ಇದೆಯೋ ಇಲ್ವೋ ಅಂತ, ಓಕೆನಾ? ಸೊ ಆಲ್ಮೋಸ್ಟ್ ಒಂದು 50% ಫ್ರೈ ಆಯಿತು. ಇದಕ್ಕೇನು ಮಾಡ್ತೀನಿ, ನಾವೇನು ನಾಟಿ ಕೋಳಿ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವೋ, ಈ ನಾಟಿ ಕೋಳಿನ ಫುಲ್ ಕಂಪ್ಲೀಟ್ ಹಾಕಿ ಇದಕ್ಕೆ ಹಾಕ್ತಾ ಇದ್ದೀನಿ. ಬೆಂಕಿ ಆಗ್ತಾ ಇದೆಯಾ? ಕಮ್ಮಿ ಆಯ್ತು ಬೆಂಕಿ, ಸ್ವಲ್ಪ ಜಾಸ್ತಿ ಮಾಡು ಬೆಂಕಿನ. ಗಣಿಕಾ, ಹೆಲ್ಪ್ ಮಾಡು, ಅವ್ನಿಗೆ ಹೇಳ್ಕೊಡು. ನೀನ್ ಇಲ್ಲೇ ತಾನೇ ಇರೋದು, ಇದೇ ಮನೆಯಲ್ಲಿ. ನಿಂಗೆ ಬೆಂಕಿ ಹೆಂಗ್ ಹಾಕೋದು ತೋರ್ಸ, ಅವ್ರಿಗೂ ಕೊಡೋ, ಒಂದ್ ಸ್ವಲ್ಪ ಟ್ರೈ ಮಾಡ್ಲಿ. ಊದು ಊದು ನೋಡೋಣ ಹೆಂಗ್ ಗೊತ್ತೀಯ. ಸೂಪರ್, ಚೆನ್ನಾಗಿ ಗೊತ್ತೀಯ. ಸೊ ಇದು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಆಗ್ಲಿ. ಸೊ ಆ ಗ್ಯಾಪ್ ಅಲ್ಲಿ ನಾವೇನ್ ಮಾಡೋಣ, ನಾವೇನು ಮಸಾಲ ಇಟ್ಕೊಂಡಿದ್ವೋ, ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ಲ ಈ ಮಸಾಲಗಳನ್ನೆಲ್ಲ, ಇವಾಗ ನಾವೇನು ಮಾಡ್ತೀವಿ, ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಒಂದು ಒಳ್ಳೆ ಪೇಸ್ಟ್ ಮಾಡಿಕೊಂಡು ಮತ್ತೆ ವಾಪಸ್ ಬರೋಣ. ಆ್ಯಂಡ್ ನಾವೇನು ಇಲ್ಲಿ ಕೊಬ್ಬರಿನ ತುರಿದಿದ್ನೋ ಇದನ್ನು ಗ್ರೈಂಡ್ ಮಾಡಿ ಇದ್ರ ಮಿಲ್ಕ್ ಮಾತ್ರ ತಗೋಬೇಕು. ಫುಲ್ಲು ಗ್ರೈಂಡ್ ಮಾಡಿರೋ ಪೇಸ್ಟ್ನ ಸಾರ್ಗೆ ಹಾಕ್ಬಾರ್ದು. ಆ್ಯಂಡ್ ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ನಮ್ಮ ವೈಫು ಬರ್ತಾರೆ, ಅವಳೇ ಕ್ಯಾಮ್ರಾದಲ್ಲಿರೋದು. ಇದನ್ನೆಲ್ಲ ತಗೊಂಡೋಗಿ ಪೇಸ್ಟ್ ಮಾಡ್ಕೊಂಬ, ಆಯ್ತಾ? ಹೋಗು ತಗೋ. ಮಾಡ್ತಾ ಇದ್ದೀರಂದ್ರು ಮಾಡ್ರು, ಸಾಲ್ತಾ ಇಲ್ಲ ಬೆಂಕಿ. ಗಣಿಕಾ, ಫುಲ್ ಫಾಸ್ಟ್ ಆಗಿ ಬರ್ಬೇಕು. ಈ ಕಡೆ ಬಾಯಿಲಿ, ಇಲ್ಲಿ ಬಾಯಿಲಿ, ಈ ಕಡೆ ತಿರ್ಗು. ಹೇಳು ಅಣ್ಣಗೆ, ರೋನಿತ್ ಅಣ್ಣಗೆ ಹೆಂಗ್ ಮಾಡೋದು ಅಂತ. ಸಾಲ್ತಾ ಇಲ್ಲ ರೋನಿತ್. ಬೆಂಕಿ ಜಾಸ್ತಿ ಬರ್ಲಿ. ಈ ಚಿಪ್ ಹಾಕು, ಒಂದು ನಿಮಿಷ ತಡಿ. ಊದು ಊದು ಊದು. ಇದು ನಾಟಿ ಕೋಳಿ ಅಲ್ವಾ ರೋನಿತ್, ಸಖತ್ ಬೇಯಿಸ್ಬೇಕು. ಎಲ್ಲ ಇದ್ರ ಮೇಲ್ ಬರ್ತಾ ಇದೆಯೋ. ಸ್ಲೋ ಆಗುವುದು, ಸ್ಲೋ ಉಪ್ಪು ಇಷ್ಟೇ, ಸ್ಲೋ ಆಗುವುದು, ಸ್ಲೋ ಆಗುವುದು. ಹಂಗೆ ಬಾ ಗಣಿಕಾ, ನಿಮ್ಗೆ ಇಲ್ಲಿ ಮಾಡಕ್ ಬರುತ್ತಾ? ಒಂದು ಚೇರ್ ತಗೊಂಡ್ಬರ್ತೀವಿ, ಹೋಗಿ ಒಂದು ಚಿಕ್ಕ ಸ್ಟೂಲ್ ಕೊಡು ಗಣಿಕಾಗೆ. ಸಖತ್ತಾಗಿ ಫ್ರೈ ಆಗ್ತಾ ಇದೆ. ಫ್ರೈ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 30% ಫ್ರೈ ಆದ್ಮೇಲೆ ನಾವು ಇದಕ್ಕೆ ಮಸಾಲ ಹಾಕ್ಬೇಕು. ಸ್ಟಾರ್ಟಿಂಗಲ್ಲೇ ಮಸಾಲ ಹಾಕಿದ್ರೆ ಅಷ್ಟೊಂದು ಫ್ಲೇವರ್ ಕೊಡಲ್ಲ. ಗಣಿಕಾ ಅವರು ನೋಡಿ, ಮುಂದೆ ಅವರು ಶೆಫ್ ಆಗ್ಬೇಕು ಅಂತ ಇದ್ದಾರೆ. ಅವ್ರಿಗೆ ಹೈಟ್ ಜಾಸ್ತಿ ಆಯ್ತು ಅಂತ ಚೇರ್ ಹಾಕ್ಕೊಟ್ಟಿದ್ದೀನಿ. ಬನ್ನಿ ಇಲ್ಲಿ ನೋಡಿ ಹೆಂಗೆ ಕಲಿಸ್ತಾ ಇದಾರೆ ಅದನ್ನ. ಏನ್ ಶಕ್ತಿ ಇಲ್ವಾ ನಿನ್ಗೆ? ತಿರುಗ್ಸು ಚೆನ್ನಾಗಿ.
ಚೆನ್ನಾಗಿ ತಿರುಗ್ಸು. ಬೆಂಕಿದು ಫುಲ್ ನಿಂದೆ ಇನ್ಚಾರ್ಜ್. ನನ್ಗೇನು ಕಂಪ್ಲೇಂಟ್ ಬೇಡ, ಇಲ್ಲ ಆಚೆ ಹಾಕ್ಬಿಡ್ತೀನಿ ನಿನ್ನ, ಆಯ್ತಾ? ಗಣಿಕಾ, ನೀನಿದು ಕಲ್ಸೋದೆಲ್ಲ ನಿನ್ ಕೆಲ್ಸ. ಏನು ಮಾತಾಡುವ? ಆಯ್ತು, ಒಂದು ಜೋರಾಗಿ ಹೇಳಿ, ನಂಗೆ ಕೇಳಿಸ್ತಾ ಇಲ್ಲ. ವೆರಿ ಗುಡ್. ಸೊ ನಾವು 3 ಜನ ಸೇರಿ ಇವತ್ತು ನಾಟಿ ಕೋಳಿ ಕರಿ ಮಾಡ್ತಾ ಇದೀವಿ. ಸೊ ಇವಾಗ ನಮ್ಮ ಮನೆಯಲ್ಲಿ ರೋನಿತ್ತು, ಗಣಿಕಾ, ನಾನು, ನಮ್ಮ ವೈಫು, ಆಮೇಲೆ ನಮ್ಮ ಫಾದರ್ ಇನ್ಲ, ನಮ್ಮ ವೈಫ್ ತಮ್ಮ, ಅವರ ಹೆಂಡತಿ, ಇಷ್ಟು ಜನ ಇದ್ದಾರೆ ಮನೆಯಲ್ಲಿ. ಎಲ್ಲರಿಗೂ ಸೇರಿ ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ. ಬಟ್ ಈ ಅಡುಗೆ ರೆಸಿಪಿ ಬಂದು ನಮ್ಮ ಮದರ್ ಇನ್ಲದು. ನಾನು ಯಾವಾಗೂ ಬಂದಾಗ ಇದನ್ನ ಮಾಡ್ಕೊಡ್ತಾರೆ, ಸಖತ್ ಟೇಸ್ಟ್ ಇರುತ್ತೆ. ಸಕಲೇಶ್ಪುರಲ್ಲಿ ಸ್ವಲ್ಪ ಅಕ್ಕಿ ರೊಟ್ಟಿ, ಶಾವಿಗೆ, ಕಡುಬು ಇದ್ರ ಜೊತೆ ಎಲ್ಲ ಮಾಡ್ಕೊಂಡು ತಿಂತಾರೆ, ಸಖತ್ ಟೇಸ್ಟ್ ಇರುತ್ತೆ. ಆಮೇಲೆ ನಿಮ್ಗೆ ಖಾರ ಬೇಕು ಅಂದರೆ ಖಾರ ಜಾಸ್ತಿ ಹಾಕೊಳ್ಳಿ. ಏನು ಅಂತ ಇದೆಯಾ ರೋನಿತ್ ಅಣ್ಣಗೆ? ಸರಿ ಬೆಂಕಿ ಹಾಕು. ಏನು ಯೂಸ್ ಇಲ್ಲ ಇವನು. ಆ್ಯಕ್ಚುಲಿ ನೋಡೋಕೆ ಹಿಂಗಿದಾನೆ, ಶಕ್ತಿ ಇಲ್ಲ, ಪುಸ್ಸು. ಸ್ಟ್ರಾಂಗ್ ಆಗಬೇಕು ರೋನಿತ್ ನೀನು. 80 kg ಊದ ಫಸ್ಟ್. ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಕೊಬ್ಬರಿ ಹಾಲು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಗಣಿಕಾ ಅವಾಗಿಂದ ಪಾಪ ಅಲ್ಲಾಡಿಸ್ತಾನೆ ಇದ್ದಾಳೆ 15 ನಿಮಿಷದಿಂದ, ತುಂಬ ಕೈ ನೋವ್ತಾ ಇದೆ. ಗಣಿಕಾ ಇಳಿ, ಇವಾಗ ಇಳಿದ್ಬಿಟ್ಟು ಈ ಚೇರ್ನ ಆ ಕಡೆ ತೊಗೊಂಡೋಗು. ಫೈನಲ್ ಮಾಡೋಣ ನಮ್ಮ ಕರಿನ. ಅಲ್ಲಿ ಇಟ್ಬಿಟ್ಟು ರೋನಿತ್ ಅಣ್ಣ ಹತ್ರ ಬಾ. ಸೊ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಯಿಲಲ್ಲಿ ಫ್ರೈ ಮಾಡಿದ್ದೆ ಆ್ಯಂಡ್ ಚಿಕನ್ ಕೂಡ ನೀರು ಬಿಟ್ಕೊಂಡಿತ್ತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಒಂದು 40% ಚಿಕನ್ ಬೆಂದಿದೆ. ನಾನು ಏನು ಮಸಾಲ ಇಟ್ಕೊಂಡಿದ್ನೋ ಅದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ತಗೊಂಡ್ಬಂದಿದ್ದೀನಿ. ನೋಡಿ ಎಂಥ ಒಳ್ಳೆ ಕಲರ್ ಬಂದಿದೆ, ಸಕಲಾಗಿ ಕಾಣಿಸ್ತದೆ. ಈ ಮಸಾಲಾನ ಫುಲ್ಲು ಹಾಕೊತಾ ಇದ್ದೀನಿ. ಫುಲ್ ಮಸಾಲಾನ ಈ ಥರ ಹಾಕೊತಾ ಇದ್ದೀನಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಕೊಬ್ಬರಿನ ತುರಿ ಮಾಡಿ ಹಾಲು ಏನು ತೆಗ್ದಿದ್ವೋ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಫುಲ್ ಮಿಲ್ಕನ್ನು ಹಾಕ್ತಾ ಇದ್ದೀನಿ. ಫುಲ್ ಮಿಲ್ಕನ್ನು ಹಾಕ್ಕೊಂಡೆ. ಆಲ್ರೆಡಿ ನಮ್ಮ ಚಿಕನ್ ಕರಿ ಸ್ಮೆಲ್ ಸಕ್ಕತ್ತಾಗಿ ಬರ್ತಾ ಇದೆ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ತೀನಿ ಈ ಥರ. ವಾವ್, ಈ ಅಡುಗೆನ ಯಾರು ಬೇಕಾದ್ರೂ ಮಾಡ್ಬೋದು, ತುಂಬ ಸಿಂಪಲ್ಲು. ಆ್ಯಂಡ್ ನಾಟಿ ಕೋಳಿ ಅಂತೂ ಹೈ ಪ್ರೋಟೀನ್, ತುಂಬ ಒಳ್ಳೆಯದು. ನಾವೇನು ಸಿಟಿಯಲ್ಲಿ ಚಿಕನ್ ತಿಂತೀವೋ ಅದರಲ್ಲಿ ಏನೋ ಒಂದು ಟೇಸ್ಟ್ ಇರಲ್ಲ. ಆ್ಯಂಡ್ ನಾನಂತೂ ಚಿಕನ್ ತಿನ್ನೋದೇ ಇಲ್ಲ ಬ್ಯಾಂಗ್ಳೂರಲ್ಲಿ. ಈ ಸಕಲೇಶ್ಪುರಿಗೆ ಬಂದರೆ ಮಾತ್ರ ಚಿಕನ್ ತಿಂತೀನಿ, ಯಾಕಂದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ, ಸೇಮ್ ಮಟನ್ ತಿನ್ನಂಗೆ ಇರುತ್ತೆ. ಆ್ಯಂಡ್ ಇದು ಪ್ರೋಟೀನ್ ಕಂಟೆಂಟು ತುಂಬ ಹೈ ಕ್ವಾಲಿಟಿ, ತುಂಬ ಇಂಪಾರ್ಟೆಂಟು ನಮಗೆ ಪ್ರೋಟೀನು. ಸೊ ನಮ್ಮ ಸ್ಪೆಷಲಿ ನಮ್ಮ ಇಂಡಿಯನ್ ಕುಕ್ಕಿಂಗಲ್ಲಿ ಏನಾಗುತ್ತೆ, ಪ್ರೋಟೀನ್ ಇರೋದೇ ಇಲ್ಲ. ನಾವೇನು ತಿಂದು ಅದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಬೆಳಗ್ಗೆನೂ ಕಾರ್ಬೋಹೈಡ್ರೇಟ್ಸು, ಮಧ್ಯಾಹ್ನನೂ ಕಾರ್ಬೋಹೈಡ್ರೇಟ್ಸು, ನೈಟ್ ಮಲಗುವಾಗೂ ಕಾರ್ಬೋಹೈಡ್ರೇಟ್ಸು. ರೈಸ್ ಬಿಟ್ಟು ಬೇರೆ ಏನೂ ತಿನ್ನೋದೇ ಇಲ್ಲ. ಸೊ ಎಲ್ಲರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ಮ ಮೀಲಲ್ಲಿ ಪ್ರೋಟೀನ್ ಯಾವಾಗೂ ಇಟ್ಕೋಬೇಕು. ಪ್ರೋಟೀನ್ ಇದ್ರೇ ನಮಗೆ ಸ್ಟ್ರೆಂತ್ ಬರೋದು. ಆ್ಯಂಡ್ ನೀವು ಎಕ್ಸಸೈಸ್ ಮಾಡಿದ್ರೆ ಮಾತ್ರ ಪ್ರೋಟೀನ್ ತಿನ್ನಬೇಕು ಅಂತ ಇಲ್ಲ. ಕಾಮನ್ ಮ್ಯಾನ್, ಇವನ್ ನಾವು ಹೆಲ್ದಿಯಾಗಿ ಇರಬೇಕಂದ್ರೂ ನಮಗೆ ಪ್ರೋಟೀನ್ ಬೇಕೇ ಬೇಕು. ತುಂಬ ಇಂಪಾರ್ಟೆಂಟು ಪ್ರೋಟೀನು. ಮಾರ್ನಿಂಗ್ ಅಟ್ಲೀಸ್ಟ್ ಒಂದು 2 ರಿಂದ 3 ಎಗ್ ತಿನ್ನಿ. ಆ್ಯಂಡ್ ಮಧ್ಯಾಹ್ನ ನೈಟ್ ಒಂದು ಸ್ವಲ್ಪ ಚಿಕನ್ ತಿನ್ನಿ. ಆ್ಯಂಡ್ ಡೈಲಿ ತಿನ್ನೋಕ್ಕಾಗಿಲ್ಲ ಅಂದರೂ ವೀಕ್ಲಿ ಅಟ್ಲೀಸ್ಟ್ 2 to 3 times ಅದು ನೀವು ನಾನ್ ವೆಜ್ ತಿಂದರೆ ಒಳ್ಳೆಯದು. ಆ್ಯಂಡ್ ಯಾರು ನಾನ್ ವೆಜ್ ತಿನ್ನಲ್ವೋ, ನೀವು ಚೆನ್ನಾಗಿ ತಿನ್ಬೋದು, ಕಾಳುಗಳು ತಿನ್ಬೋದು, ಅದಾದಮೇಲೆ ಪನ್ನೀರ್ ತಿನ್ಬೋದು ನಿಮ್ಗೆ ಆಪ್ಷನ್ ಇಲ್ಲ ಅಂದರೆ. ಆ್ಯಂಡ್ ವೇ ಪ್ರೋಟೀನ್ ಕೂಡ ನೀವು ತಗೋಬೋದು, ತುಂಬ ಒಳ್ಳೆಯದು. ಮಸಾಲ ಹಾಕಿದೆ ಆ್ಯಂಡ್ ಕೊಕೊನಟ್ ಮಿಲ್ಕ್ ಹಾಕಿದೆ, ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ಆ್ಯಂಡ್ ಇವಾಗ ಇದನ್ನ ಅಟ್ಲೀಸ್ಟ್ ಒಂದು 30 ಮಿನಿಟ್ಸು ನಾವು ಇದನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ನಮ್ಮ ನಾಟಿ ಕೋಳಿ ಕರಿ ರೆಡಿ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಸಾಲ್ಟ್ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾನು ಏನು ಮಾಡ್ತೀನಿ, ನನಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊತೀನಿ. ಅಟ್ಲೀಸ್ಟ್ ಫಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ಳೋಣ. ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ನೀವು ಕಮ್ಮಿ ಜಾಸ್ತಿ ಹಾಕ್ಕೋಬೋದು. ಸಾಲ್ಟ್ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸಖತ್ ಹೊಟ್ಟೆ ಹಸು ಆಗ್ತಾ ಇದೆ. ಪಾಪ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ನನ್ನ ಚಿಕನ್ ಕರಿಗೆ. ಒಳ್ಳೆ ಟೇಸ್ಟ್ ಬಂದಿದೆ. ಇನ್ನೊಂದು ಚೂರು ಸಾಲ್ಟ್ ಹಾಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಖಾರ ಬೇಕಾದವರು ಬೇಕಾದ್ರೆ ಖಾರ ಹಾಕೊಳ್ಳಿ, ಎಷ್ಟು ಖಾರ ಬೇಕಾದ್ರೂ ಹಾಕೋಬೋದು. ನಮ್ಮ ಮನೆಯಲ್ಲಿ ರೋನಿತು ಚೆನ್ನಾಗಿ ಖಾರ ತಿಂತಾನೆ. ಗಣಿಕಾ ನೀನ್ ಖಾರ ತಿಂತೀಯಾ? ನಿಂಗೆ ಖಾರ ಇಷ್ಟನಾ ಇಷ್ಟ ಇಲ್ವಾ? ಇಷ್ಟನಾ? ನಿಂಗೆ ಈ ಲೆಗ್ ಪೀಸ್ ಎಲ್ಲ ನಿನಗೆ ಕೊಡೋದು ಇವತ್ತು, ಚೆನ್ನಾಗಿ ತಿನ್ಬೇಕಾಯ್ತಾ? ಬರೇ ಸ್ವೀಟು, ಚಿಪ್ಸು, ಬೋಂಡಾ ಇಂಥವೇ ತಿಂತಾ ಇರ್ತೀಯ. ನೋಡು ಬೋಂಡಾ ಥರ ಆಗಿದ್ಯಾ. ನೆಕ್ಸ್ಟ್ ಟೈಮ್ ಬರುವಾಗ ಫುಲ್ ಸಣ್ಣ ಆಗ್ಬೇಕು ನೀನು ಅಷ್ಟೇ. ಬರೇ ಜಂಕ್ ತಿನ್ಕೊಂಡೇ ಇರೋ ನೀನು. ಇಲ್ಲಿ ಏನಕ್ಕೆ ಬಂದಿದ್ದು, ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಬಂದು ಸ್ವೀಟು, ಚಿಪ್ಸು, ಇವ್ರ ತಾತ ಎಲ್ಲ ಚೆನ್ನಾಗಿ ಜಂಕ್ ತಂದು ಕೊಡ್ತಾರೆ. ತಿಂದು ಇವಳು ನೋಡಿ, ಇಲ್ಲಿ ನೋಡಿ ಟೊಮೆಟೊ ಥರ ಆಗಿದ್ದಾಳೆ ಇಲ್ಲಿ. ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ಬೇಕು ಗಣಿಕಾ. ನೆಕ್ಸ್ಟ್ ಟೈಮ್ ಬಂದಾಗ ನೀನು ಸಣ್ಣ ಆಗ್ಬೇಕಾಯ್ತಾ? ಆಯ್ತು. ಎಕ್ಸರ್ಸೈಸ್ ಜಿಮ್ಮಿಗೆ ಕರ್ಕೊಂಡೋಗಿ ವರ್ಕೌಟ್ ಮಾಡಿಸೋಣ. ಓಕೆ, ಟೇಸ್ಟ್ ಮಾಡೋಣ. ಸರಿ, ಒಂಚೂರು ಸಾಲ್ಟ್ ಹಾಕ್ಬಿಟ್ರೆ ಪಕ್ಕ ಆಗೋಗುತ್ತೆ. ಓಕೆ, ನನಗೆ ಗೊತ್ತು ಇದು ಒಂದು ಪೀಸ್ ಉಳಿಯಲ್ಲ ಅಂತ, ಅಷ್ಟು ಚೆನ್ನಾಗಿದೆ ಟೇಸ್ಟು. ಇನ್ನು ಮಸಾಲ ಬೇಯ್ಬೇಕು ಕಣೋ, ಅದು ಒಂದು ಸ್ವಲ್ಪ ಟೇಸ್ಟ್ ಕೊಡ್ತೀನಿ. ಕೈ ಎಷ್ಟು ಕ್ಲೀನ್ ಆಗಿದೆ ಇಬ್ಬರದು. ಚೆನ್ನಾಗಿದ್ಯಾ? ಏನ್ ಹಿಂಗಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು. ಚೆನ್ನಾಗಿದ್ಯಾ? ಬೇಯ್ಬೇಕಷ್ಟೇ ಮಸಾಲ. ಚೆನ್ನಾಗಿದೆ. ಓಕೆ, ಸೊ 1/2 hour ಆದ್ಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಚಿಕನ್ ಬೇಯ್ತಾ ಇದೆ. ಆ್ಯಂಡ್ ಇವತ್ತು ಬೆಳಗ್ಗೆ ಈ ಡಿಸ್ಕೋ ಫಿಶು ಮಾಡಿದ್ನಲ್ಲ ಮಂಗಳೂರಿಗೆ ಹೋದಾಗ, ಅದು ತೊಗೊಂಬಂದಿದ್ದಾರೆ. ಆ್ಯಂಡ್ ತುಂಬ ಜನ ಮಸಾಲ ಹೆಂಗೆ ಅಂತ ಕೇಳಿದ್ರು ಮೆಸೇಜಸಲ್ಲಿ. ಸೊ ಕ್ವಿಕ್ಕಾಗಿ ಹೆಂಗೆ ಮಸಾಲ ಹಾಕೋದು ಫಿಶ್ಗೆ ಅಂತ ತೋರಿಸ್ತೀನಿ. ಯಾವ ಫಿಶ್ಗೆ ಬೇಕಾದ್ರೂ ಈ ಮಸಾಲ ಹಾಕ್ಬೋದು. ವೆರಿ ಕ್ವಿಕ್, ಸಿಂಪಲ್ ಮಸಾಲ ಇದು. ಖಾರದ ಪುಡಿ ಇದೆ, ಒಂದು 2 ಸ್ಪೂನ್ ಖಾರದ ಪುಡಿ ಇಟ್ಕೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಟ್ಕೊಂಡಿದ್ದೀನಿ. ಅರಿಶಿನ ಪುಡಿ ಇದೆ. ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆ್ಯಂಡ್ ಜೀರಾ ಪುಡಿ. ಇಷ್ಟೇ. ಇದರಲ್ಲೇ ನಾನು ನಿಮಗೆ ಮಸಾಲ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬೌಲ್ ತೊಗೊಂಡು ಈ ಥರ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಮಸಾಲ ಹಾಕ್ಕೊತಾ ಇದ್ದೀನಿ. ಕ್ವಿಕ್ ರೆಸಿಪಿ. ನಮ್ಮ ಚಿಕನ್ ಬೇಯ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ, ಅದು ಮಧ್ಯ ಇದೊಂದು ಮಸಾಲ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದು ಬೋನಸ್ ರೆಸಿಪಿ ನಿಮಗೆ. ನೋಡಿ ಇದೆಲ್ಲ ಹಾಕ್ಕೊತೀನಿ. ತುಂಬ ಜನ ಫಿಶ್ ಫ್ರೈಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊತೀರ, ದಯವಿಟ್ಟು ಹಾಕ್ಬಿಡಿ, ಟೇಸ್ಟ್ ಬರಲ್ಲ. ಇದೊಂದು ಸಿಂಪಲ್ ಫಿಶ್ ಫ್ರೈ ಮಸಾಲ. ಆ್ಯಂಡ್ ಎಷ್ಟೊಂದು ಜನ ರೆಡಿಮೇಡ್ ಮಸಾಲ ಯೂಸ್ ಮಾಡ್ತೀರಾ, ದಯವಿಟ್ಟು ಯೂಸ್ ಮಾಡಿಬಿಡಿ. ಯಾಕೆಂದರೆ ಅದ್ರಲ್ಲಿ ಟೇಸ್ಟಿಂಗ್ ಪೌಡರು, ಪ್ರಿಸರ್ವೇಟಿವ್ ಎಲ್ಲ ಯೂಸ್ ಮಾಡಿರ್ತಾರೆ. ಫಿಶ್ ಫ್ರೈ ಮಾಡೋಕ್ಕೆ ಇದೊಂದು ವೆರಿ ವೆರಿ ಸಿಂಪಲ್ ರೆಸಿಪಿ. ಇಮ್ಲಿ ಅದರದ್ದು ನೀರು ಮಾಡ್ಕೊಂಡಿದ್ದೀನಿ. ಸೊ ಈ ನೀರನ್ನ ಫುಲ್ಲು ಇದಕ್ಕೆ ಹಾಕೊತಾ ಇದ್ದೀನಿ. ಹಾಕೊಂಡೆ. ಆ್ಯಂಡ್ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಮಸಾಲಾಗೆ. ನೋಡಿ ಉಪ್ಪು ಹಾಕೊತಾ ಇದ್ದೀನಿ. ಹಾಕಿದೆ. ಹಾಕ್ಬಿಟ್ಟು ಈ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಗ ಆಗೋಯ್ತು ನೋಡಿ ಮಸಾಲ. ಈ ಮಸಾಲಾನ ಒಂದು 15 ನಿಮಿಷ ಮ್ಯಾರಿನೇಟ್ ಮಾಡಿದ್ರೆ ನಿಮ್ಮ ಫಿಶ್ ಫ್ರೈ ರೆಡಿ. ಸೂಪರ್ ಆಗಿರುತ್ತೆ. ಯಾಕೆ ರೆಡಿಮೇಡ್ ಯೂಸ್ ಮಾಡ್ತೀರಾ ಹೇಳಿ? ಹಾಕಮ್ಮ, ಅರ್ಧ ಗ್ಲಾಸ್ ಹಾಕು. ಹಾಕಿನ್ನ ಹಾಕು. ಹಾಂ ಸಾಕು. ಇದನ್ನು ಸ್ವಲ್ಪ ನೀರು ಮಾಡ್ಕೊಳ್ಳಿ. ಮುಗ್ದೇ ಹೋಯ್ತು ನಮ್ಮ ಫಿಶ್ ಫ್ರೈ. ಇದು ಸ್ವಲ್ಪ ನೀರಿತ್ತು ಅನ್ಸುತ್ತೆ. ವೈಫ್ಗೆ ಹೇಳಿದ್ದೆ ನೀರು ತೆಗಿ ಅಂತ, ಸರಿಗೆ ತೆಗ್ದಿಲ್ಲ ಅವಳು. ನೀರನ್ನೆಲ್ಲ ಫುಲ್ ಕಂಪ್ಲೀಟಾಗಿ ತೆಗಿಬೇಕು. ಇಲ್ಲೇ ಮುಂದೆನೇ ನಿಂತಿದ್ದಾಳೆ, ಮುಖ ಎಲ್ಲ ಹಿಂಗೆ ಮಾಡ್ಕೊತಾವಳೆ, ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ದಟ್ಸ್ ಅ ಫ್ಯಾಕ್ಟ್ನ ಒಪ್ಕೋಬೇಕಾಗತ್ತೆ. ನೀರು ಯಾಕೋ ತೆಗ್ದಿಲ್ಲ? ಹಾಂ ನೋಡು, ಅವ್ರ ಅಪ್ಪನೂ ಬೈತಾವ್ರೆ ಐ ಅಂತ. ಐ ಯಾರಿಗೋ ಉಯ್ ಅಂತವ್ರು. ಇಷ್ಟು ಮಾಡೋದಕ್ಕೆ ನೀವು ಎಷ್ಟು ಕಷ್ಟಪಡ್ತೀರಾ. ಅಯ್ಯೋ ಅಡುಗೆ ಮಾಡಬೇಕು ಹಂಗೆ ಹಿಂಗೆ. ನೋಡಿ 5 ನಿಮಿಷದಲ್ಲಿ ಮುಗ್ದಾಯ್ತು ಮಸಾಲ. ಈ ಮಸಾಲಾನ ಯಾವ ಫಿಶ್ಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಿಮ್ಮ ಖಾರ ಬೇಕು ಅಂದರೆ ಖಾರ ಜಾಸ್ತಿ ಹಾಕೊಳ್ಳಿ. ಮಸಾಲ ಫ್ರೈ ಬೇಕು ಅಂದರೆ ಇದನ್ನು ಡೈರೆಕ್ಟಾಗಿ ತವಾ ಮೇಲೆ ಇಟ್ಕೊಳ್ಳಿ. ಆ್ಯಂಡ್ ರವಾ ಫ್ರೈ ಬೇಕು ಅಂದರೆ ಇದಕ್ಕೆ ರವಾ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಕೊಕೊನಟ್ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದನ್ನು ನೀವು ಯಾವ ಆಯಿಲ, ಮಸ್ಟರ್ಡ್ ಆಯಿಲಲ್ಲೂ ಫ್ರೈ ಮಾಡ್ಕೋಬೋದು. ಚಿಕನ್ ಕರಿ ಕೂಡ ಫುಲ್ಲು ಚೆನ್ನಾಗಿ ಬೇಯ್ತಾ ಇದೆ. ನೋಡಿ ಚೆನ್ನಾಗಿ ಮಸಾಲ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದು 15 ರಿಂದ 20 ನಿಮಿಷ ಮ್ಯಾರಿನೇಟ್ ಹಾಕ್ಬಿಟ್ರೆ
ನಮ್ಮ ಡಿಸ್ಕೋ ಫಿಶ್ ಫ್ರೈ ಕೂಡ ರೆಡಿ. ಮತ್ತೆ ಬಂದಿದ್ದೀವಿ ಆ್ಯಂಡ್ ಇವಾಗ ಓಪನ್ ಮಾಡೋ ಟೈಮು. ಆಲ್ಮೋಸ್ಟ್ 30 ಮಿನಿಟ್ಸ್ ಚೆನ್ನಾಗಿ ಕುದ್ದಿದೆ. ರೋನಿತ್ ಕೂಡ ಒಳ್ಳೆ ಬೆಂಕಿ ಹಾಕಿದ್ದ. ಏನೋ ಗಣಿಕಾ ಚೆನ್ನಾಗಿ ಹಾಕಿದ್ದ ಬೆಂಕಿ. ಆಯ್ತು, ಇವಾಗ ಚೆಕ್ ಮಾಡೋಣ. ಒಂದು ನಿಮಿಷ ಬನ್ನಿ, ಓಪನ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಗಣಿಕಾ ಸ್ಮೆಲ್ ಹೆಂಗಿದೆ? ರೋನಿತ್ ಸ್ಮೆಲ್ಲು ಇದೆಯಾ? ಹೌದಾ, ಅವ್ರು ಮಾಡೋ ಥರನೇ ಇದೆಯಾ? ಟೇಸ್ಟ್ ಮಾಡೋಣ ತಡಿ ಒಂದು ನಿಮಿಷ. ಪಕ್ಕ ಅದೇ ಟೇಸ್ಟ್. ಒಂದು ನಿಮಿಷ ಕರೆಕ್ಟಾಗಿ ಹೇಳ್ಬೇಕಾಯ್ತಾ? ನಮ್ಮ ನಾಟಿ ಕೋಳಿ ಸಾರು ರೆಡಿ. ಸಖತ್ ಖಾರ ಇದೆ, ಒಳ್ಳೆ ಟೇಸ್ಟ್. ಚಿಕನ್ ಕೂಡ ಸಕ್ಕತ್ತಾಗಿ ಬೆಂದಿದೆ. ನಾವು ಮನೆಯಲ್ಲಿ ಮಾಡೋದಕ್ಕೂ ಈ ಥರ ಒಂದು ಲೊಕೇಶನಲ್ಲಿ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಗೊತ್ತಾ? ಆ್ಯಂಡ್ ನನಗಂತೂ ಸಖತ್ ಎಕ್ಸೈಟ್ಮೆಂಟ್ ಈ ಥರ ಒಂದು ಲೊಕೇಶನಲ್ಲಿ ಮಾಡೋಕ್ಕೆ. ಆ ನ್ಯಾಚುರಲ್ ಲೈಟಿಂಗ್ ಇದೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ. 60 ವರ್ಷದಿಂದ ಅಡುಗೆ ಮಾಡಿರೋ ಒಂದು ಕಿಚನ್ ಇದು. ನೀವೆಲ್ಲ ನೋಡ್ಬೋದು, ಈ ಹೊಗೆ ಬಂದು ಎಲ್ಲ ಎಷ್ಟು ಬ್ಲ್ಯಾಕ್ ಆಗಿದೆ. ಆ್ಯಂಡ್ ಈ ಥರ ಬೆಂಕಿ ಹಾಕಿ ನಾವು ಅಡುಗೆ ಮಾಡಿದಾಗ ಸ್ಮೆಲ್ಲೇ ಬೇರೆ, ಅದೊಂದು ಸ್ಮೋಕ್ಡ್ ಫ್ಲೇವರ್ ಬರುತ್ತೆ. ಆ್ಯಂಡ್ ಇದನ್ನ ನಾನು ಮುಂಚೆನೇ ಹೇಳಿದೆ, ರೈಸ್ ಜೊತೆ ತಿನ್ಬೋದು. ಕಡುಬು, ಶಾವಿಗೆ, ಆಮೇಲೆ ಅಕ್ಕಿ ರೊಟ್ಟಿ, ಸಖತ್ ಟೇಸ್ಟ್ ಬರುತ್ತೆ. ನನಗಂತೂ ತುಂಬ ಹೊಟ್ಟೆ ಹಸು ಆಗ್ತದೆ. ಆ್ಯಂಡ್ ನಾನು ಕ್ವಿಕ್ಕಾಗಿ ನಿಮ್ಗೊಂದು ಫಿಶ್ ಮಸಾಲ ಕೂಡ ಹಾಕ್ಬಿಟ್ಟು ತೋರಿಸ್ದೆ. ಇದನ್ನು ಫ್ರೈ ಮಾಡ್ಕೊಂಡು ತಿಂತೀವಿ ಈಗ. ತುಂಬ ಈಸಿ ರೆಸಿಪಿ, ಯಾರು ಬೇಕಾದ್ರೂ ಫಿಶ್ ಫ್ರೈ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಚಿಕನ್ ಕರಿ ಕೂಡ ತುಂಬ ಈಸಿ. ನೀವೇನಿಲ್ಲ, ಮಸಾಲಾನ ನೀಟಾಗಿ ಶಾರ್ಟ್ ಔಟ್ ಮಾಡಿಕೊಂಡು ಕರೆಕ್ಟಾಗಿ ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ನಿಮ್ಮ ಚಿಕನ್ ಕರಿ ರೆಡಿ. ಡೆತ್ನ ಯಾರು ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಆಗ್ಬೋದು. ಬಟ್ ನಾವು ಇರೋ ತನಕ ಆದರೂ ಅಟ್ಲೀಸ್ಟ್ ಒಳ್ಳೆ ಊಟ ಮಾಡೋಣ, ಫಿಟ್ಟಾಗಿರೋಣ ಅನ್ನೋದೇ ನನ್ನ ಒಂದು ಗೋಲು. ಸೊ ನಾಳೆ ನಾವು ಇರ್ತೀವೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಇರೋ ಟೈಮಲ್ಲಿ ಒಳ್ಳೆ ಊಟ ಮಾಡಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಆಗಿರಿ. ಆ್ಯಂಡ್ ಮ್ಯೂಟೆಂಟ್ ಶೆಫ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಎಕ್ಸೈಟಿಂಗ್ ಒಳ್ಳೊಳ್ಳೆ ರೆಸಿಪಿ ತೊಗೊಂಡು ಬರ್ತಾನೆ ಇರ್ತೀನಿ. ರೋನಿತ್, ಎಲ್ಲರಿಗೂ ಹೇಳೋ ಮ್ಯೂಟೆಂಟ್ ಶೆಫ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಆಮೇಲೆ ಗಣಿಕಾನು ಹೇಳ್ತಾಳೆ, ಹೇಳಮ್ಮ ಮ್ಯೂಟೆಂಟ್ ಶೆಫ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಇನ್ನ ಜೋರಾಗಿ ಹೇಳು. ನೋಡಿ ಎಷ್ಟು ಕ್ಯೂಟ್ ಆಗಿ ಹೇಳ್ತಾ ಇದ್ದಾಳೆ. ನೀವು ನನ್ನ ಎಷ್ಟು ಮೋಟಿವೇಟ್ ಮಾಡ್ತೀರೋ ಅದೇ ತರ ನಾನು ಒಳ್ಳೊಳ್ಳೆ ಅಡುಗೆ ಮಾಡಿ ನಿಮಗೆ ತೋರಿಸ್ಬೋದು. ಇದೇ ತರ ಮೋಟಿವೇಟ್ ಮಾಡ್ತಾ ಇರಿ. ಕಮಾನ್ ರೋನಿತ್, ಒಂದು ಒಳ್ಳೆ ಲೆಗ್ ಪೀಸ್ ಹಾಕೊಡ್ತೀನಿ, ಇಬ್ರು ತಿಂತೀರಾ? ಗಣಿಕಾ ಹೋಗೋ, ಒಂದು ಪ್ಲೇಟ್ ತಗೊಂಬೋಗು, ಚಿಕ್ಕದು 2 ಪ್ಲೇಟ್ ತಗೊಂಬೋಗು ಬೇಗ. ಚೆನ್ನಾಗಿದ್ಯಾ? ಹೆಂಗಿದೆ ಗಣಿಕಾ? ನೋಡಿ, ಇವರೆಲ್ಲ ತಿಂದ್ಬಿಟ್ಟು ಎಂಜಾಯ್ ಮಾಡೋದ್ರೆ ನಮ್ಗೆ ಅದೇ ಖುಷಿ. ನಾಟಿ ಕೋಳಿ ಸಾಂಬಾರ್ ರಘುವಣ್ಣ ಮಾಡಿರೋದು. ಅದ್ರ ಜೊತೆ ಅಕ್ಕಿ ರೊಟ್ಟಿ ಇದೆ, ಮುದ್ದೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಮುದ್ದೆನೂ ತಿಂತಾ ಇದ್ದೀನಿ. ಬರ್ತದೆ. ಎಸ್, ಮುದ್ದೆ ಮುದ್ದೆ, ರಾಗಿ ಮುದ್ದೆ.